ದರ್ಶನ್ ಬಿಡುಗಡೆ ಆಗಬೇಕು ಅಂತ ಪತ್ನಿ ವಿಜಯಲಕ್ಷ್ಮಿ ನಾನಾ ಪ್ರಯತ್ನಗಳನ್ನ ಬೇರೆ ಬೇರೆ ಮೂಲಗಳ ಮೂಲಕ ಮಾಡ್ತಾ ಇದ್ದಾರೆ. ಈಗ ಶಕ್ತಿ ದೇವತೆ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ನಿನ್ನೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು, ಪ್ರಾರ್ಥನೆಯನ್ನ ಮಾಡಿದ್ರು. ಉಡುಪಿ ಜಿಲ್ಲೆಯಲ್ಲಿರುವಂತಹ ಕೊಲ್ಲೂರು ಮೂಕಾಂಬಿಕಾ ದೇಗುಲ ಆಪ್ತರ ಜೊತೆಗೆ ಮೂಕಾಂಬಿಕಾ ದೇವಸ್ಥಾನಕ್ಕೆ ಆಗಮಿಸಿ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದಾರೆ. ಮೂಕಾಂಬಿಕಾ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ ವಿಜಯಲಕ್ಷ್ಮಿ. ಇವತ್ತು ನವಚಂಡಿಕಾ ಹೋಮವನ್ನ ನಡೆಸಲಿದ್ದಾರೆ ವಿಜಯಲಕ್ಷ್ಮಿ. ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ಸಂಕಲ್ಪ ಪಾರಾಯಣ, ಪೂಜೆ, ಪ್ರಾರ್ಥನೆ ಎಲ್ಲವನ್ನೂ ಕೂಡ ಮಾಡಲಿದ್ದಾರೆ. ನಿನ್ನೆ ಕೊಲ್ಲೂರಿಗೆ ಆಗಮಿಸಿದ್ರು ವಿಜಯಲಕ್ಷ್ಮಿ. ನಟ ದರ್ಶನ್ ಆದಷ್ಟು ಬೇಗ ಬಿಡುಗಡೆ ಆಗಬೇಕು, ಬಿಡುಗಡೆ ಆಗುವಂತಹ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ಆಗಿರ್ಬೋದು, ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ವಿಜಯಲಕ್ಷ್ಮಿ ಪಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈಗ ಕೊಲ್ಲೂರಿಗೆ ಭೇಟಿಯನ್ನು ಕೊಟ್ಟಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕೊಲ್ಲೂರಿಗೆ ಭೇಟಿ ಕೊಟ್ಟಿದ್ದಾರೆ, ನಿನ್ನೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ, ಮೂಕಾಂಬಿಕಾ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಚಂಡಿಕಾ ಯಾಗವನ್ನು ಕೂಡ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ.